ತಟ್ಟೆಯಲ್ಲಿ ತಿಂದು ರೌಡಿ ಹೈದರ್ ಅಲಿಗೆ ಮುಹೂರ್ತ ಇಟ್ರ. ಡಿಕೆಶಿ ಸಾಫ್ಟ್ ಹಿಂದುತ್ವಕ್ಕೆ ಪಕ್ಷದೊಳಗೆ ಪರ ವಿರೋಧದ ಅಭಿಪ್ರಾಯ. ಹೈಕಮಾಂಡ್ ಭೇಟಿ ವೇಳೆ ಡಿಕೆಶಿ ಪವರ್ ಕಾರ್ಡ್ ಪ್ಲೇ ಮಾಡಿದ್ದೇಕೆ? ಅಂದು ಟೀಕೆ ಮಾಡಿದ್ದ ಮೋಹನ್ ದಾಸ್ ಪೈರಿಂದ ಇಂದು ಹೊಗಳಿಕೆ. ಎಲ್ಲವನ್ನು ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ರೌಡಿ ಶೀಟರ್ ಹೈದರ್ ಅಲಿ ಹತ್ಯೆ ಪ್ರಕರಣ ದಿನದಿಂದ ದಿನಕ್ಕೆ ಟ್ವಿಸ್ಟ್ ಪಡೆದುಕೊಳ್ತಾ ಇದೆ. ಹತ್ಯೆಯಲ್ಲಿ ಯೂತ್ ಕಾಂಗ್ರೆಸ್ ಜನರಲ್ ಸೆಕ್ರೆಟರಿ ಅಬ್ಬಾಸ್ ಅಲಿ ಕೈವಾಡ ಇದೆ ಅಂತ ಮೃತ ಹೈದರ್ ಸಹೋದರ ಆರೋಪಿಸಿದ್ದಾರೆ. ಗಡೀಪಾರು ಆಗಿದ್ದ ಹುಡುಗರಿಗೆ ಹಣ ನೀಡಿ ಆರೋಪಿ ನಾಸ್ ಜೊತೆ ಕೈಜೋಡಿಸಿ ಕೊಲೆ ಮಾಡಿಸಿ ದುಬೈನಲ್ಲಿ ತಲೆಮರೆಸಿಕೊಂಡಿದ್ದಾನೆ ಅಂತ ಆರೋಪಿಸಿದ್ದಾರೆ. ಇದರ ಬೆನ್ನಲ್ಲೇ ನಾಜ್ ಅಬ್ಬಾಸ್ ಜೊತೆ ಹೈದರ್ ಅಲಿಯನ್ನ ಕರೆಸಿ ಸಂಧಾನ ಮಾಡಿದ್ದ ಎಕ್ಸ್ಕ್ಲೂಸಿವ್ ದೃಶ್ಯ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ದುಶ್ಮನಿ ಬೇಡ, ಎಲ್ಲರೂ ಒಟ್ಟಾಗಿರ್ತೀವಿ ಅಂತ ಧರ್ಮ ಗ್ರಂಥದ ಮೇಲೆ ಪ್ರಮಾಣ ಮಾಡಿದ್ದರು. ಅಂದು ಹೈದರ್ ಅಲಿ ಖುದ್ದು ಅಬ್ಬಾಸ್ ಬಾಯಿಗೆ ಅನ್ನ ತಿನ್ನಿಸಿದ್ದ. ಕಳೆದ ರಂಜಾನ್ ಹಬ್ಬದ ವೇಳೆ ಮೂವರಿಗೂ ರಾಜಿ ಸಂಧಾನ ಮಾಡಿಸಲಾಗಿತ್ತು. ಆದ್ರೆ ಈ ವರ್ಷದ ರಂಜಾನ್ ಬರೋದ್ರೊಳಗೆ ದುಷ್ಕರ್ಮಿಗಳು ಹೈದರ್ ಅಲಿಯ ಉಸಿರನ್ನೇ ನಿಲ್ಲಿಸಿದ್ದಾರೆ. ದೊಡ್ಡ ಲಾಸ್ ನಮ್ಮ ಮನೆಗೆ, ನನ್ನ ಫ್ಯೂಚರ್ಗೆ ಮಾಡಿರೋದು ಸರ್ ಇವರು. ಅಬ್ಬಾಸು, ನಯಾಜು, ಆಮೇಲೆ ಅವನು ಸುಲ್ತಾನು, ಇವರೆಲ್ಲ ಒಂದು ಮಾಸ್ಟರ್ ಪ್ಲ್ಯಾನ್ ಮಾಡಿ ಈ ಘಟನೆ ಮಾಡಿಸಿರೋದು ಸರ್. ಒಂದು ಧರ್ಮದ ಒಂದು ಇದಿರುತ್ತೆ ರೀತಿ, ಅದು ನಿಮ್ಮ ಸ್ವಾಮೀಜಿಗೇನೆ ಗೊತ್ತಿರುತ್ತೆ. ಅದು ಆಣೆ ಪ್ರಮಾಣ ಮಾಡಿ ಹೋಗಿ ಯಾವುದೋ ಈ ಥರನೇ ಮೋಸ ಮಾಡಿದ್ದಾರೆ. ಕಾನೂನು ಮೇಲೆ, ನಮ್ಮ ದೇವರ ಮೇಲೆ ನಂಬಿಕೆ ಇದೆ. ಇಶಾ ಫೌಂಡೇಶನ್ ಕಾರ್ಯಕ್ರಮದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಭಾಗಿಯಾದ ವಿಚಾರಕ್ಕೆ ಕಾಂಗ್ರೆಸ್ನಲ್ಲಿ ಪರ ವಿರೋಧದ ಚರ್ಚೆ ಮುಂದುವರೆದಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಸಚಿವ ರಾಜಣ್ಣ ಪರೋಕ್ಷವಾಗಿ ಅಸಮಾಧಾನ ಹೊರಹಾಕಿದ್ದಾರೆ. ರಾಹುಲ್ ಗಾಂಧಿ ಯಾರು ನನಗೆ ಗೊತ್ತೇ ಇಲ್ಲ ಅಂತ ಹೇಳಿ ಸದ್ಗುರು ಹೇಳ್ತಾರೆ. ಅತ್ತ ನಮ್ಮ ನಾಯಕ ರಾಹುಲ್ ಗಾಂಧಿ ಅವರ ಬಗ್ಗೆ ಲೋಕಸಭೆಯಲ್ಲಿ ಯಾರ್ಯಾರು ಏನೇನು ಮಾತನಾಡ್ತಾರೆ ಅನ್ನೋದು ಗೊತ್ತಿದೆ. ಹೀಗಿದ್ರೂ ಅಂಥವರ ಜೊತೆಗೆ ಇವರೆಲ್ಲ ವೇದಿಕೆಯನ್ನು ಅಲಂಕರಿಸ್ತಾರೆ ಎನ್ನುವುದು ಎಷ್ಟರ ಮಟ್ಟಿಗಿನ ಔಚಿತ್ಯ ಅನ್ನೋದನ್ನ ಅವರೇ ಉತ್ತರ ಹೇಳಬೇಕು ಅಷ್ಟೇ ಅಂತ ಹೇಳಿ ರಾಜಣ್ಣ ಪ್ರಶ್ನಿಸಿದ್ದಾರೆ. ಇನ್ನು ಡಿಕೆ ಶಿವಕುಮಾರ್ ಟೆಂಪಲ್ ರನ್ ಅನ್ನ ಈ ಹಿಂದಿನಿಂದಲೂ ಕೂಡ ಮಾಡ್ತಾನೆ ಇದ್ದಾರೆ. ಅದರಲ್ಲೇನು ಹೊಸ್ತಿಲ್ಲ ಅಂತ ಹೇಳಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಆದರೆ ಅದು ಅವರು ವೈಯಕ್ತಿಕ ವಿಚಾರ, ಹೀಗಾಗಿ ಒಂದಕ್ಕೊಂದು ಮಿಕ್ಸ್ ಮಾಡುವ ಅವಶ್ಯಕತೆ ಇಲ್ಲ ಅಂತ ಹೇಳಿ ಡಿಕೆಶಿ ಪರ ಸಚಿವ ಎಂಬಿ ಪಾಟೀಲ್ ಬ್ಯಾಟ್ ಬೀಸಿದ್ದಾರೆ. ಮತ್ತೊಂದು ಕಡೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಭಾರಿ ಗಟ್ಟಿಯಾಗಿದ್ದು 138 ಸ್ಥಾನದಿಂದ ಸುಭದ್ರವಾಗಿದೆ. ಅದೃಷ್ಟ ಒಲೆದು ಬಂದಾಗ ಡಿಕೆಶಿ ಸಿಎಂ ಆಗ್ತಾರೆ ಅಂತ ಹೇಳಿ ಶಾಸಕ ಜಿಟಿ ದೇವೇಗೌಡರು ಹೇಳಿದ್ದಾರೆ. ಸದ್ಗುರು ಏನ್ ಹೇಳ್ತಾರೆ, ರಾಹುಲ್ ಗಾಂಧಿ ಯಾರೋ ನನಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾರೆ. ಹೌದಲ್ವಾ? ಲೋಕಸಭಾ ಸದಸ್ಯರು ಇಲ್ಲೇ ಇದ್ದಾರೆ. ನಮ್ಮ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವ್ರನ್ನ ಲೋಕಸಭೆಯಲ್ಲಿ ಯಾರ್ಯಾರು ಏನೇನ್ ಮಾತಾಡ್ತಾರೆ ಅಂತಕ್ಕಂಥದ್ದನ್ನು ನನಗಿಂತ ಜಾಸ್ತಿ ವಿವರವಾಗಿ ಅವ್ರಿಗೆ ಗೊತ್ತಿದೆ. ಅಂತವ್ರ ಜೊತೆನಲ್ಲಿ ಇವರೆಲ್ಲ ವೇದಿಕೆ ಅಲಂಕರಿಸ್ತಾರೆ ಅಂತ ಅನ್ನೋದು ಎಷ್ಟು ಮಟ್ಟಿಗೆ ಔಚಿತ್ಯ ಅನ್ನೋದನ್ನು ಅವರೇ ಉತ್ತರ ಹೇಳ್ಬೇಕಷ್ಟೇ. ಹೊಸದೇನಲ್ಲ, ಮುಂಚೆನೇ ಹೇಳ್ತಾರೆ, ಇವತ್ತಿಲ್ಲ. ನಮಗೆ ತಿಳಿದ ಮಟ್ಟಿಗೆ ನಾವು ಯಾವಾಗಿಂದ ಕೇಳ್ತೀವಿ ಅವಾಗ ಇದನ್ನ ಹೇಳ್ಯಾರ, ಹೊಸದಲ್ಲಿ ಹೇಳ್ಯಾರ. ಅದು ಅವಾಗಿಂದ ಅದನ್ನೇ ಹೇಳ್ತಾರೆ ಅವರು. ಈಗೇನ ಹೊಸದಲ್ಲ, ಹಳೆದೇ ಇರೋದು. ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ನಿಲ್ಲುವ ಲಕ್ಷಣಗಳೇ ಕಾಣಿಸ್ತಿಲ್ಲ. ದೆಹಲಿ ಭೇಟಿ ವೇಳೆ ಹೈಕಮಾಂಡ್ ಮುಂದೆ ಡಿಕೆ ಶಿವಕುಮಾರ್ ಪವರ್ ಕಾರ್ಡ್ ಅನ್ನ ಪ್ಲೇ ಮಾಡಿದಾರಂತೆ. ಪವರ್ ಶೇರಿಂಗ್ ಫಾರ್ಮುಲಾ ಈಗಿನಿಂದಲೇ ಶುರು ಮಾಡಿ ಅಂತ ಹೇಳಿ ವೇಣುಗೋಪಾಲ್ ಮುಂದೆ ಸಿಎಂ ಸ್ಥಾನಕ್ಕಾಗಿ ಡಿಕೆ ಬಟ್ಟನ್ನು ಹಿಡಿದಿದ್ದಾರಂತೆ. ನನಗೆ ಕೊಟ್ಟ ಮಾತಿನಂತೆ ನೀವು ನಡೆದುಕೊಳ್ಳಿ, 2.5 ವರ್ಷ ಶೇರ್ಗೆ ಇನ್ನೂ 8 ತಿಂಗಳುಗಳು ಬಾಕಿ ಇದೆ. ನೀವು 8 ತಿಂಗಳು ಕಾದ್ರೆ ಮುಂದೆ ನನಗೆ ಕಷ್ಟವಾಗುತ್ತೆ ಅಂತ ಹೇಳಿ ಮನದಟ್ಟು ಮಾಡುವ ಯತ್ನ ಮಾಡಿದ್ದಾರೆ. ಈ ಬೆನ್ನಲ್ಲೇ ಡಿಕೆ ಸಿಎಂ ಆಗುವ ಬಯಕೆಯನ್ನ ಡಿಕೆ ಸುರೇಶ್ ಬಿಚ್ಚಿಟ್ಟಿದ್ದಾರೆ. ಡಿಕೆಶಿ ಸಿಎಂ ಆಗುವ ಆಸೆ ನನಗೂ ಇದೆ, ಹಂಗಂತ ಚೇರ್ನಿಂದ ಎಳೆದು ಕೂರಿಸೋದಕ್ಕಾಗುತ್ತಾ ಅಂತ ಪ್ರಶ್ನಿಸಿದ್ದಾರೆ. ಆದರೆ ಎಲ್ಲರದ್ದು ಕೂಡ ಅವರದ್ದೇ ಆದಂತಹ ಡಿಮ್ಯಾಂಡ್ ಇರುತ್ತೆ. ಹೈಕಮಾಂಡ್ ಎಲ್ಲವನ್ನೂ ತೀರ್ಮಾನ ಮಾಡುತ್ತೆ ಅಂತ ಹೇಳಿ ಅತ್ತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ನನಗೊಂದು ಆಸೆ ಇದೆ ಅಂತ, ನನ್ನ ಆಸೆ ಬಗ್ಗೆ ನಾನೇನು ಮುಚ್ಚಿಡುವಂಥ ಪ್ರಶ್ನೆ ಏನಿಲ್ಲ. ಬಟ್ ಕಾಲ ಬರಬೇಕು, ಕಾಲ ತೀರ್ಮಾನ ಆಗಬೇಕು. ಜೊತೆಗೆ ಇವತ್ತು ಮುಖ್ಯಮಂತ್ರಿಗಳು ಆ ಸ್ಥಾನದಲ್ಲಿ ಕೂತಿದ್ದಾರೆ. ಸೊ ಅದ್ರ ಬಗ್ಗೆ ಚರ್ಚೆ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಖಾಲಿ ಮಾಡಿಸ್ಬೇಕು ಅಂತ ಅಂದ್ರೆ ನಿಮ್ಮನ್ನ ಎಳೆದುಕೊಂಡಿಸ್ಬೇಕು. ಡಿ ಕೆ ಶಿವಕುಮಾರ್ ಅವರು ಪಕ್ಷ ನಂಬಿದ್ದಾರೆ, ಪಕ್ಷ ತೀರ್ಮಾನ ಮಾಡ್ತದೆ. ಅವರ ಡಿಮಾಂಡ್ ಬೇಡಿಕೆ ಇಡ್ತಾರೆ. ನಾವೇ ತೊಳೆದ ಪಾರ್ಟಿ ಇದೆ, ಎಲ್ಲರೂ ಇದ್ದಾರೆ, ನಾವೊಬ್ಬರೇ ಇಲ್ಲ. ಇಡೀ 104 ಜನ ಇದ್ದಾರೆ. ನಾ ಇಂಡಿವಿಜುವಲ್ ಏನು ಮಾಡ್ಲಿಕ್ಕಾಗಲ್ಲ, ಪಾರ್ಟಿ ಇದೆ, ಪಾರ್ಟಿ ಡಿಸಿಷನ್. ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲ. ಹೇಳಿದ್ರಲ್ಲ, ಅಲ್ಲಿ ಒಳಗಡೆ ಹೋಗಿ ಏನು ಮಾತಾಡಿದ್ರೆ ನಮಗೆ ಗೊತ್ತಿಲ್ಲ. ಹಾಸನ ಜಿಲ್ಲಾ ಉಸ್ತುವಾರಿ ಬೇಡ ಅಂತ ಲಿಖಿತ ರೂಪದಲ್ಲಿ ಬರೆದುಕೊಟ್ಟಿರುವುದಾಗಿ ಸಚಿವ ಕೆಎನ್ ರಾಜಣ್ಣ ಹೇಳಿದ್ದಾರೆ. ಹಾಸನ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಕೆಎನ್ ರಾಜಣ್ಣ ನೇತೃತ್ವದಲ್ಲಿ ಕೆಡಿಪಿ ಸಭೆ ನಡೆಯಿತು. ಈ ವೇಳೆ ಹಾಸನ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ ನೀವೇ ಮುಂದುವರಿಯಿರಿ ಅಂತ ಶಾಸಕ ಸಿಎನ್ ಬಾಲಕೃಷ್ಣ ಮನವಿ ಮಾಡಿದ್ರು. ನೀವೇ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ರೆ ಕೆಲಸಗಳಾಗುತ್ತೆ ಅಂತ ಹೇಳಿದ್ರು. ಆದ್ರೆ ನಾನು ಹಾಸನ ಬೇಡ ಎಂದು ಬರೆದುಕೊಟ್ಟು 1.5 ತಿಂಗಳಾಗಿದೆ ಅಂತ ಸಚಿವ ಕೆಎನ್ ರಾಜಣ್ಣ ಉತ್ತರಿಸಿದ್ರು. ನಮ್ಮ ಜಿಲ್ಲೆಯಲ್ಲಿ ನೀವೇ ಮುಂದುವರಿಯಿರಿ, ನಿಮ್ಮ ಸಹಕಾರದಿಂದ ಜಿಲ್ಲೆಯ ಜನಕ್ಕೆ ಅನುಕೂಲ ಆಗುತ್ತೆ, ನೀವಾಗಿ ಅದರ ಬಗ್ಗೆ ಪ್ರಸ್ತಾಪ ಮಾಡಬೇಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ ಎಂದಿದ್ದಾರೆ ಜೆಡಿಎಸ್ ಶಾಸಕ ಸಿಎನ್ ಬಾಲಕೃಷ್ಣ. ಮೊನ್ನೆಯಷ್ಟೇ
ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಟ್ವೀಟ್ನಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ ಉದ್ಯಮಿ ಮೋಹನ್ ದಾಸ್ ಪೈ ಇದೀಗ ಉಲ್ಟಾ ಹೊಡೆದಿದ್ದಾರೆ. ಸದಾಶಿವನಗರದಲ್ಲಿ ಡಿಕೆ ಶಿವಕುಮಾರ್ನ ಭೇಟಿ ಮಾಡಿ ಹಾಡಿ ಹೊಗಳಿದ್ದಾರೆ. ಬೆಂಗಳೂರು ದೇಶದಲ್ಲೇ ಶ್ರೀಮಂತ ನಗರ. ಡಿಕೆಶಿ ಬೆಂಗಳೂರನ್ನ ಚಾಂಪಿಯನ್ ಮಾಡ್ತಾರೆ. ದೇವರು ಅವರಿಗೆ ಆಶೀರ್ವಾದ ಮಾಡ್ತಾರೆ. ಅವರು ಬೆಂಗಳೂರಿಗೆ ಕೆಲಸ ಮಾಡ್ತಾರೆ ಅಂತ ಮೋಹನ್ ದಾಸ್ ಪೈ ಹೇಳಿದ್ದಾರೆ. ಇನ್ನು 6 ತಿಂಗಳಲ್ಲಿ ಅಭಿವೃದ್ಧಿ ಮಾಡ್ತೇನೆ ಎಂದಿದ್ದಾರೆ. ನಮಗೆ ಸಮಸ್ಯೆ ಬಗೆಹರಿಸುವ ಭರವಸೆ ಇದೆ. ಇಷ್ಟು ಸಾಮರಸ್ಯ ಬೇರೆ ಯಾವ ಸಿಟಿಯಲ್ಲೂ ಇಲ್ಲ ಅಂತ ಮೋಹನ್ ದಾಸ್ ಪೈ ತಿಳಿಸಿದ್ದಾರೆ. DK Shivakumar is a Bangalorean, a veteran minister with great experience in administration. We discuss many issues which affect Bangalore. We discuss how to make Bangalore a much bigger global city and India's best city. Bangalore is India's richest city. We are very happy that our Minister for Bangalore, Shri DK Shivakumar, has agreed to consider our suggestions and look at it very, very seriously. We now have hope that with this involvement and great leadership, we'll see better days for Bangalore and many of the issues that plague us will be solved. ಮರಾಠಿ ಪುಂಡರ ವಿರುದ್ಧ ಸಿಡಿದೆದ್ದಿರೋ ಕನ್ನಡಪರ ಹೋರಾಟಗಾರರು ಮಾರ್ಚ್ 22ಕ್ಕೆ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಆದರೆ ಬಂದ್ಗೆ ಬೆಂಬಲ ನೀಡುವ ವಿಚಾರವಾಗಿ ಓಲಾ ಉಬರ್ ಚಾಲಕರು ಮತ್ತು ಮಾಲೀಕರ ಸಂಘದಿಂದ ದ್ವಂದ್ವ ನಿಲುವು ವ್ಯಕ್ತವಾಗಿದೆ. ಸದ್ಯಕ್ಕೆ ಬೆಂಬಲ ಸೂಚಿಸಿರುವ ಓಲಾ ಉಬರ್ ಚಾಲಕರು ಮತ್ತು ಮಾಲೀಕರ ಸಂಘ ತಮ್ಮ ಬೇಡಿಕೆಯನ್ನು ಈಡೇರಿಸದೇ ಇದ್ರೆ ಯೋಚನೆಯನ್ನು ಮಾಡ್ತೇವೆ ಅಂತ ಹೇಳಿದ್ದಾರೆ. ಆದರೆ ಬಂದ್ಗೆ ಆಟೋ ಚಾಲಕರು ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಮಾರ್ಚ್ 22ರಂದು ರಾಜ್ಯಾದ್ಯಂತ 4.5 ಲಕ್ಷ ಆಟೋಗಳನ್ನು ರಸ್ತೆಗೆ ಇಳಿಸದೇ ಇರೋದಕ್ಕೆ ತೀರ್ಮಾನ ಮಾಡಿದ್ದಾರೆ. ಬಂದ್ಗೆ ಸಂಪೂರ್ಣ ಬೆಂಬಲ ನೀಡುವುದಾಗಿ ಆದರ್ಶ ಆಟೋ ಚಾಲಕರ ಒಕ್ಕೂಟದ ಮುಖಂಡ ಮಂಜುನಾಥ್ ಹೇಳಿದ್ದಾರೆ. ಕಾರ್ಮಿಕರು ಕೂಡ ಬಂದ್ಗೆ ಬೆಂಬಲ ನೀಡುವುದಾಗಿ ಕಾರ್ಮಿಕ ಪರಿಷತ್ ಮುಖಂಡ ರವಿ ಶೆಟ್ಟಿ ಬೈಂದೂರು ತಿಳಿಸಿದ್ದಾರೆ. ನಾಡು ನುಡಿ ನೆಲ ಜಲ ಭಾಷೆ ವಿಚಾರದಲ್ಲಿ ಚಾಲಕರು ಮೊದಲು ಮುನ್ನುಗ್ಗುವಂತದ್ದು ಹೋರಾಟಗಳಿಗೆ. ಈಗ ಈ ಒಂದು ಸಭೆಯಲ್ಲಿ ನಾವು ಯಥಾಸ್ಥಿತಿಯಲ್ಲಿ ಮೊದಲಿನಿಂದ ಯಾವ ರೀತಿ ಬಂದಿದ್ದೇವೆ, ನಾವು ಕನ್ನಡ ಪರ ಸಂಘಟನೆಗಳ ಹೋರಾಟಕ್ಕೆ ಬೆಂಬಲವನ್ನ ಸೂಚಿಸುತ್ತೇವೆ ಅಂತಾನೂ ಸಹ ತಿಳಿಸಿದ್ದೇವೆ. ಬೆಳಗಾಮಲ್ಲಿ ನಡ್ತಕ್ಕಂತ ಏನು ಚಾಲಕನ ಮೇಲೆ ಅಲ್ಲೇ ನಡೆದಿದೆ. ಹಾಗಾಗಿ ಕನ್ನಡ ಪರ ಸಂಘಟನೆಗಳು ಏನು ಇವತ್ತು ಬಂದ್ಗೆ ಕರೆ ಕೊಟ್ಟಿದ್ದಾರೆ, ಸೊ ಸಂಪೂರ್ಣವಾಗಿ ಬೆಂಬಲವನ್ನು ನಾವು ಸೂಚಿಸ್ತಾ ಇದ್ದೀವಿ. ಬಹುತೇಕ ನಮ್ಮ ನಾಡು ನುಡಿ ಜಲ ವಿಚಾರ ಬಂದಾಗ ಮತ್ತೆ ಗಡಿ ವಿಚಾರ ಬಂದಾಗ ಯಾವತ್ತೂ ಚಾಲಕರು ಮುಂದೆ ಇರ್ತಾರೆ. ಕರ್ನಾಟಕ ಬಂದ್ ಮಾಡುವ ಅವಶ್ಯಕತೆ ಇಲ್ಲ ಅಂತೇಳಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಸದ್ಯ ಶಾಂತವಾಗಿದೆ, ಮತ್ತೆ ಕದಡುವುದು ಬೇಡ. ಬಂದ್ ಮಾಡಿದರೆ ಬೆಳಗಾವಿ ಸಿಟಿಗೆ ತೊಂದರೆ ಆಗುತ್ತೆ ಅಂತ ಹೇಳಿರೋ ಸಚಿವ ಸತೀಶ್ ಜಾರಕಿಹೊಳಿ ಕಂಡಕ್ಟರ್ ಮೇಲೆ ಹಾಕಿದ ಕೇಸ್ನಿಂದ ಇಷ್ಟು ದೊಡ್ಡದಾಗಿದೆ. ಪೊಲೀಸರು ಮೇಲಿನ ಅಧಿಕಾರಿಗಳ ಮಾತನ್ನ ಕೇಳಬೇಕಿತ್ತು ಅಂತ ಹೇಳಿದ್ದಾರೆ. ಆದರೆ ಬಂದ್ ಬಗ್ಗೆ ನಾನು ಹೇಳಿದರೆ ಸರ್ಕಾರ ಬೆಂಬಲ ಕೊಡ್ತು ಅನ್ನುವಂತಹ ರೀತಿ ಆಗುತ್ತೆ ಅಂತ ಹೇಳಿ ಸಚಿವ KN ರಾಜಣ್ಣ ಹೇಳ್ತಾರೆ. ಭಾಷೆ ಆಧಾರದ ಮೇಲೆ ಯಾರನ್ನೂ ಕೂಡ ದ್ವೇಷ ಮಾಡೋದು ಸರಿಯಲ್ಲ. ಕಿಡಿಗೇಡಿಗಳು ಮಾಡುವಂತಹ ಅವಾಂತರದಿಂದ ಜನಸಾಮಾನ್ಯರಿಗೆ ತೊಂದರೆ ಆಗುತ್ತೆ ಅಂತ ಹೇಳಿ ರಾಜಣ್ಣ ಹೇಳಿದರು. ಇನ್ನು ಮಹಾರಾಷ್ಟ್ರದಲ್ಲಿ ಕರ್ನಾಟಕ ಬಸ್ ಚಾಲಕರಿಗೆ ಮಸಿ ಬಳಿದ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿ ಮಹಾರಾಷ್ಟ್ರ ಬಸ್ ಚಾಲಕರಿಗೆ ಹಾರ ಹಾಕಿ ಸನ್ಮಾನ ಮಾಡಲಾಗಿದೆ. ಮಹಾರಾಷ್ಟ್ರದಿಂದ ಆಳಂದಕ್ಕೆ ಬಸ್ ಚಾಲಕನಿಗೆ ಹಾರ ಹಾಕಿ ಸನ್ಮಾನ ಮಾಡಿದ್ದು ಕರ್ನಾಟಕವನ್ನು ಪದೇ ಪದೇ ಕೆಣಕುವಂತಹ ಕೆಲಸ ಮಾಡಬೇಡಿ ಅಂತ ಹೇಳಿ ಎಚ್ಚರಿಕೆಯನ್ನ ಮರಾಠಿ ಪುಂಡರಿಗೆ ಕೊಟ್ಟಿದ್ದಾರೆ. ಮಾಡಲಿಕ್ಕೆ ಅವ್ರಿಗೇನು ಮಾಡ್ಲಿಕ್ಕಾಗಲ್ಲ. ಮೊನ್ನೆ ಬಂದು ಅವರು ಪ್ರತಿಭಟನೆ ಮಾಡಿದ್ರು. ಸೊ ನಾವು ಯಾರಿಗೂ ಕೂಡ ಹೇಳಲಿಕ್ಕಾಗಲ್ಲ. ಈಗೆಲ್ಲ ಮುಗಿದೋದ ವಿಷಯ ಅದು. ಮತ್ತೆ ಅದನ್ನು ಡಿಗ್ ಮಾಡೋದ್ರಾಗ ಏನು ಅವಶ್ಯಕತೆ ಇಲ್ಲ, ಮುಗಿದಿದೆ. ಎಲ್ಲ ಕಡೆ ಶಾಂತಿಯಿಂದ ಮತ್ತೆ ಓಡಾಡಿದ ಬಸ್ಸು ಕ್ಲೋಸ್ ಮಾಡಿದ್ರೆ ಯಥಾಸ್ಥಿತಿಯಾಗಿ ಮುಂದುವರ್ತಿ, ಇಲ್ಲಾಂದ್ರೆ ಎಫೆಕ್ಟ್ ಆಗೋದು ಅದು ಬೆಳಗಾವಿಗೆ ಅದು ನೇರವಾಗಿ. ಈಗ ನಾನು ಹೇಳಿದ್ರೆ ಸರ್ಕಾರ ಬೆಂಬಲ ಕೊಡ್ತು ಅಂತ ಹೇಳಿ, ಆದರೆ ಯಾವುದೇ ಭಾಷೆ ಆಧಾರದ ಮೇಲೆ ಯಾರನ್ನೇ ದ್ವೇಷ ಮಾಡ್ತಕ್ಕಂಥದ್ದು ಸರಿಯಾದಂಥದ್ದಲ್ಲ. ಕೆಲವು ಕಿಡಿಗೇಡಿಗಳಿಂದ ನಡೆದಿದೆ, ಇಲ್ಲೂ ನಡೆದಿದೆ, ಅಲ್ಲೂ ನಡೆದಿದೆ. ಅದಕ್ಕೋಸ್ಕರ ನಾವು ಆ ಪ್ರಕ್ರಿಯೆಗಳು, ಈ ತರ ಕಿಡಿಗೇಡಿಗಳು ಮಾಡ್ತಕ್ಕಂಥ ಅವಾಂತರದಿಂದ ಜನಸಾಮಾನ್ಯರಿಗೆ ತೊಂದರೆ ಆಗ್ತದೆ. ಮೈಸೂರಿನ ವಿಶ್ವಮಾನವ ಜೋಡಿ ರಸ್ತೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮನೆ ಕಟ್ಟಿಸ್ತಾ ಇದ್ದಾರೆ. ಇನ್ನು 1-2 ತಿಂಗಳಲ್ಲಿ ಮನೆ ಗೃಹ ಪ್ರವೇಶ ಆಗಲಿದೆ. ಈ ಮನೆಯ ಕೂಗಳತೆ ದೂರದಲ್ಲಿ 20ಕ್ಕೂ ಹೆಚ್ಚು ಜನರು ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾರೆ. ಕಳೆದ 35 ವರ್ಷಗಳಿಂದ ಇವರೆಲ್ಲ ಇಲ್ಲೇ ವ್ಯಾಪಾರ ಮಾಡ್ತಾ ಇದ್ದಾರೆ. ಆದರೆ ಈಗ ದಿಢೀರನೆ ಫುಟ್ಪಾತ್ ತೆರವು ಹೆಸರಲ್ಲಿ ಇವರೆಲ್ಲರನ್ನ ಎತ್ತಂಗಡಿ ಮಾಡಿಸಲಾಗ್ತಾ ಇದೆ. ಬೆಂಗಳೂರು ಮೂಲದ ವಕೀಲ ಚಂದನ್ ಎಂಬುವರು ಫುಟ್ಪಾತ್ ಮೇಲೆ ಅಂಗಡಿ ಇರುವ ಕಾರಣ ಸಾರ್ವಜನಿಕರಿಂದ ತೊಂದರೆ ಆಗ್ತಾ ಇದೆ ಅಂತ ಮೈಸೂರು ಮಹಾನಗರ ಪಾಲಿಕೆಗೆ ದೂರು ಕೊಟ್ಟಿದ್ರಂತೆ. ಹೀಗಾಗಿ ದೂರಿನ ಅನ್ವಯ ಕ್ರಮ ಕೈಗೊಳ್ಳುತ್ತಿದ್ದೇವೆ ಅಂತ ಮೈಸೂರು ಮಹಾನಗರ ಪಾಲಿಕೆ ಹೇಳ್ತಾ ಇದೆ. ಆದರೆ ಮೈಸೂರಿನ ಬೇರೆ ಯಾವ ಫುಟ್ಪಾತ್ಗೂ ಅನ್ವಯ ಆಗದ ಕಾನೂನು ವಿಶ್ವಮಾನವ ಜೋಡಿ ರಸ್ತೆಗೆ ಮಾತ್ರ ಯಾಕೆ ಅನ್ನೋದು ಸ್ಥಳೀಯರ ಪ್ರಶ್ನೆಯಾಗಿದೆ. ಹೋಗಿ ಇಲ್ಲಿ ಸಿದ್ದರಾಮಯ್ಯ CM ಬರ್ತಾರೆ, ಇಲ್ಲೆಲ್ಲ ಕ್ಲೀನಾಗಿ ಜಾಗ ಇರಬೇಕು, ಅಲ್ಲಿ ತೋರಿಸ್ತೀವಿ ಅಂತ 1 ತಿಂಗಳಿಂದ ಅಲ್ಲೂ ಬಿಸಿಲು ಕಾದಿ ಸಾಕಾಯ್ತು. CM ಬರ್ತಾರೆ, ಇಲ್ಲೆಲ್ಲ ಮಡಗಬಾರ್ದು ನೀವು ಅಂತ ಹೇಳಿದ್ರು. ಕಾರ್ಪೊರೇಷನ್ ಅವತ್ತು ಬಂದಿದ್ರು ಎತ್ತಿ ಅಂತ. ಆಮೇಲೆ ಪೊಲೀಸ್ನವ್ರು ಕಳಿಸಿದ್ರು, ಅವ್ರು ಬಂದು ಗಲಾಟೆ ಮಾಡ್ತಿದ್ರು.
ಸಚಿವ ಮಂಕಾಳು ವೈದ್ಯ ವಿರುದ್ಧ ಅರಣ್ಯ ಭೂಮಿ ಒತ್ತುವರಿ ಆರೋಪ ಕೇಳಿಬಂದಿದೆ. ಈ ಬಗ್ಗೆ ರಾಜ್ಯಪಾಲರು ಅಧಿಕಾರಿಗಳಿಗೆ ಭಟ್ಕಳದ ಆರ್ಟಿಐ ಕಾರ್ಯಕರ್ತರಾದ ಶಂಕರ್ ನಾಯ್ಕ್, ನಾಗೇಂದ್ರ ನಾಯ್ಕ್, ನಾಗೇಶ್ ನಾಯ್ಕ್ ದೂರು ನೀಡಿದ್ದಾರೆ. ಭಟ್ಕಳ ತಾಲೂಕಿನ ಬೈಲೂರಿನ ಸರ್ವೆ ನಂಬರ್ 600 ರಲ್ಲಿ ಅಕ್ರಮವಾಗಿ ಮಣ್ಣು ತಡೆದು 1 ಎಕರೆ ಪ್ರದೇಶ ಒತ್ತುವರಿ ಮಾಡಿರುವುದಾಗಿ ಆರೋಪ ಮಾಡಿದ್ದಾರೆ. 2024 ಮೇ 18ರಲ್ಲಿ ತಮ್ಮ ಶಿಕ್ಷಣ ಸಂಸ್ಥೆಗಾಗಿ ಅರಣ್ಯ ಭೂಮಿ ಒತ್ತುವರಿ ಮಾಡಿದ್ದು, ಈ ಕುರಿತು ಪ್ರಕರಣ ದಾಖಲಾದರೂ ಸಚಿವರ ಹೆಸರು ಕೈಬಿಟ್ಟು ಬೇರೆಯವರ ಹೆಸರಲ್ಲಿ ಮಂಕಿ ವಲಯ ಅರಣ್ಯ ಇಲಾಖೆ ಅಧಿಕಾರಿಗಳು ಪ್ರಕರಣ ದಾಖಲಿಸಿಕೊಂಡಿದ್ದಾರಂತೆ. ಹೀಗಾಗಿ ಸಚಿವ ಮಂಕಾಳು ವೈದ್ಯ ವಿರುದ್ಧ ಪ್ರಕರಣ ದಾಖಲಿಸುವಂತೆ ರಾಜ್ಯ ಅರಣ್ಯ ಮುಖ್ಯಾಧಿಕಾರಿ ರಾಜ್ಯಪಾಲರಿಗೆ ದೂರು ನೀಡುವ ಜೊತೆ ನ್ಯಾಯಾಲಯದಲ್ಲೂ ಆರ್ಟಿಐ ಕಾರ್ಯಕರ್ತರು ಪ್ರತ್ಯೇಕ ದೂರು ದಾಖಲು ಮಾಡಿದ್ದಾರೆ. ಚಿಕ್ಕಬಳ್ಳಾಪುರದ ವರದಹಳ್ಳಿ ಗ್ರಾಮದಲ್ಲಿ ಹಕ್ಕಿ ಜ್ವರ ಪ್ರಕರಣದ ಸಂಬಂಧ ಗ್ರಾಮದ ಎಲ್ಲ ಕೋಳಿಗಳನ್ನು ಅಧಿಕಾರಿಗಳು ಸಾಮೂಹಿಕ ಹತ್ಯೆ ಮಾಡಿದ್ದಾರೆ. ವರದಹಳ್ಳಿ ಗ್ರಾಮದಲ್ಲಿ ಪಶುವೈದ್ಯಾಧಿಕಾರಿ ಪ್ರೀತಿ ರಾಣಿ ಮೊಕ್ಕಾಂ ಹೂಡಿದ್ದು, ವೈದ್ಯಾಧಿಕಾರಿಗಳಿಗೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಸಾಥ್ ಕೊಟ್ಟಿದ್ದಾರೆ. ಗ್ರಾಮದಲ್ಲಿ ಇವತ್ತು ಸ್ಯಾನಿಟೈಸೇಷನ್ ಕಾರ್ಯ ನಡೆಸಿದ್ದು, ಆಶಾ ಕಾರ್ಯಕರ್ತೆಯರು ಮನೆ ಮನೆಗೆ ತೆರಳಿ ಜನರ ಆರೋಗ್ಯ ತಪಾಸಣೆಯನ್ನು ಮಾಡಿದ್ದಾರೆ. ಆದರೆ ಗ್ರಾಮದ ಆಲದ ಮರದ ಬಳಿ ನಾಯಿಗಳು ಸತ್ತ ಕೋಳಿಯನ್ನು ಅರ್ಧಂಬರ್ಧ ತಿಂದಿರುವ ವಿಚಾರ ತಿಳಿದು ಕೋಳಿಯನ್ನು ಚೀಲಕ್ಕೆ ಹಾಕಿಕೊಂಡು ಗುಂಡಿಯಲ್ಲಿ ಮುಚ್ಚಿದ್ದಾರೆ. ಬಳ್ಳಾರಿಯಲ್ಲೂ ಕೂಡ ಹಕ್ಕಿ ಜ್ವರ ಪತ್ತೆಯಾಗಿದ್ದು ಆತಂಕ ಹೆಚ್ಚಿಸಿದೆ. ಸಂಡೂರು ತಾಲೂಕಿನ ಕುರೇಕುಪ್ಪ ಜಾನುವಾರು ಸಂವರ್ಧನಾ ಮತ್ತು ತರಬೇತಿ ಕೇಂದ್ರದಲ್ಲಿ ಹಕ್ಕಿ ಜ್ವರ ಕಾಣಿಸಿದೆ. ಫೆಬ್ರವರಿ 21ರಿಂದ ಇದುವರೆಗೂ 2400 ಕೋಳಿಗಳು ಸಾವಿಗೀಡಾಗಿದ್ದು, ಅಧಿಕಾರಿಗಳು ಕುರೇಕುಪ್ಪ ಗ್ರಾಮದ ಸುತ್ತಮುತ್ತ ಮುಂಜಾಗ್ರತಾ ಕ್ರಮ ಕೈಗೊಂಡಿದ್ದಾರೆ. ಇನ್ನು ಕೋಳಿಗಳನ್ನು ತುಂಬಿಕೊಂಡು ಹೋಗ್ತಾ ಇದ್ದಂತಹ ವಾಹನಕ್ಕೆ ಟಿಪ್ಪರ್ ಡಿಕ್ಕಿ ಹೊಡೆದ ಪರಿಣಾಮ 30ಕ್ಕೂ ಅಧಿಕ ಕೋಳಿಗಳು ಮೃತಪಟ್ಟಿರುವ ಘಟನೆ ಹಾವೇರಿ ತಾಲೂಕಿನ ಶಿಬಾರ ಬಳಿ ನಡೆದಿದೆ. ಆಕ್ಸಿಡೆಂಟ್ನ ರಭಸಕ್ಕೆ ರಸ್ತೆಯುದ್ದಕ್ಕೂ ಕೋಳಿಗಳು ಸತ್ತು ಚಲ್ಲಾಪಿಲ್ಲಿಯಾಗಿ ಬಿದ್ದಿದ್ವು. ಘಟನೆಯಲ್ಲಿ ಹಾನಗಲ್ ತಾಲೂಕಿನ ಹರವಿ ಗ್ರಾಮದ ಗಜಪತಿ ಎಂಬ ಪಾದಾಚಾರಿಗೆ ಗಾಯವಾಗಿದೆ. ಚಾಮರಾಜನಗರದಲ್ಲಿ ಭೀಕರ ಅಪಘಾತ ಸಂಭವಿಸಿದ್ದು, ಮಹದೇಶ್ವರ ಬೆಟ್ಟಕ್ಕೆ ತೆರಳುತ್ತಿದ್ದ 5 ದಾರುಣವಾಗಿ ಮೃತಪಟ್ಟಿದ್ದಾರೆ. ಕೊಳ್ಳೇಗಾಲ ತಾಲೂಕಿನ ಚಿಕ್ಕಿಂದುವಾಡಿ ಸಮೀಪ ಟಿಪ್ಪರ್ ಹಾಗೂ ಕಾರಿನ ನಡುವೆ ಮುಖಾಮುಖಿ ಡಿಕ್ಕಿಯಾಗಿದೆ. ಡಿಕ್ಕಿಯ ರಭಸಕ್ಕೆ ರಸ್ತೆಯಿಂದ ಕಾರು ಕೆಳಗುರುಳಿದ್ದು 5 ಜನರು ಸ್ಥಳದಲ್ಲೇ ಸಾವಿಗೀಡಾಗಿದ್ದಾರೆ. ಸ್ನೇಹಿತರಾದ ಮೈಸೂರು ಮೂಲದ ನಿಖಿತ, ಶ್ರೀಲಕ್ಷ್ಮಿ, ಮಂಡ್ಯ ಮೂಲದ ಸುಹಾಸ್, ಶ್ರೇಯಸ್ ಅಲಿಯಾಸ್ ಶೆಟ್ಟಿ, ನಿತಿನ್ ಮಹದೇಶ್ವರ ಬೆಟ್ಟಕ್ಕೆ ತೆರಳುತ್ತಾ ಇದ್ದರು. ಆದರೆ ಚಿಕ್ಕಿಂದುವಾಡಿ ಬಳಿ ಭೀಕರ ಅಪಘಾತದಲ್ಲಿ ಪ್ರಾಣ ಬಿಟ್ಟಿದ್ದಾರೆ. ಅಪಘಾತದ ತೀವ್ರತೆಗೆ ಮೃತರ ಬಳಿ ಇದ್ದ ಮೊಬೈಲ್ಗಳೆಲ್ಲವೂ ಸಂಪೂರ್ಣ ನಜ್ಜುಗುಜ್ಜಾಗಿತ್ತು. ಅಪಘಾತ ಸಂಬಂಧ ಕೊಳ್ಳೇಗಾಲ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.